ಈ ಬೆಂಗಳೂರು ಅನ್ನುವಂಥ ಸಿಟಿಯಲ್ಲಿ ಈ ಡೇಟಿಂಗ್ ಆ್ಯಪ್ ಆಗಿರ್ಬೋದು ಅಥವಾ ಜೆನ್ಸಿ ಕಿಡ್ಗಳು ಏನಿದ್ದಾರೆ ಅವರಿಗೆ ಈ ಡೇಟ್ ಅನ್ನುವಂಥದ್ದು ಈಗ ಮಾಮೂಲಿ ಆಗಿದೆ. ಇದೀಗ ಅದೇ ಟೈಟಲ್ ಇಟ್ಕೊಂಡು ಸಿನಿಮಾ ಒಂದು ರೆಡಿ ಆಗಿದೆ, ಎ ಡೇಟ್ ಅನ್ನುವಂಥದ್ದು. ಸದ್ಯಕ್ಕೆ ಇದ್ರ ಬಗ್ಗೆ ಮಾತಾಡೋಕ್ಕೆ ಚಿತ್ರದ ನಾಯಕಿ ಅಶ್ವಿನಿ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್, ಮೊದಲಿಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು, ನಮಸ್ಕಾರ. ನೀವು ಜೆನ್ಸಿನಾ? ಐ ಆಮ್ ನಾಟ್ ಎ ಜೆನ್ಸಿ, ಐ ಆಮ್ ಅ ಮಿಲೇನಿಯಲ್. ನೋಡೋಕ್ಕೆ ಸ್ವಲ್ಪ ಜೆನ್ಸಿ ಥರ ಕಾಣ್ಬೋದು, ಬಟ್ ಟ್ರೂ ಮಿಲೇನಿಯಲ್. ಎ ಡೇಟ್ ಅಂದರೆ ಡೇಟ್ ಅನ್ನುವಂಥದ್ದೇ ಹೆಸರಲ್ಲಿ ಸಾಕಷ್ಟು ಅರ್ಥ ಕೊಡುತ್ತೆ. ಡೇಟ್ ಅಂದರೆ ದಿನ ಆಗಿರಬಹುದು, ಡೇಟ್ ಅಂದರೆ ಈಗ ಹುಡುಗ ಅನ್ನೋ ಒಂದು ಡೇಟ್ ಮಾಡೋದನ್ನು ನಾವು ಡೇಟ್ ಅಂತೀವಿ. ಸಾಕಷ್ಟು ಆ್ಯಪ್ಗಳಿದೆ. ಪ್ರಸ್ತುತ ಬೆಂಗಳೂರಲ್ಲಿ ಸಾಕಷ್ಟು ಅಂಥದ್ದು ನಡೀತಾ ಇದೆ ಕೂಡ. ಈ ಸಿನಿಮಾದಲ್ಲಿ ಅದನ್ನೇ ತೋರ್ಸಕ್ಕೆ ಹೊರಟಿದ್ದೀರಾ ಹೇಗೆ ಅಂತ? ಆ್ಯಕ್ಚುಲಿ ನಾವು ಆಬ್ವಿಯಸ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಡೇಟಿಂಗ್ ಕಾನ್ಸೆಪ್ಟ್, ಬಟ್ ಡೇಟಿಂಗ್ ಅನ್ನೋದನ್ನು ನಾವು ತುಂಬ ಮಿಸ್ಅಂಡರ್ಸ್ಟುಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಬಿಕಾಸ್ ಆಫ್ ಹೌ ವಿ ಹ್ಯಾವ್ ಸೀನ್ ಹೇಗೆ ನಡೀತಾ ಇದೆ ಅಂತೆಲ್ಲ. ಬಟ್ ಬೇಸಿಕ್ಕಾಗಿ ನೋಡಬೇಕಾದ್ರೆ ಡೇಟ್ ಮಾಡೋದಂದರೆ ಇಟ್ಸ್ ಲೈಕ್ ಸ್ಪೆಂಡಿಂಗ್ ಟೈಮ್ ವಿತ್ ಸಮ್ವನ್ ಮತ್ತು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ಅಷ್ಟೇ. ಇಟ್ಸ್ ಪದವನ್ನು ತುಂಬ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಜನರು ಬೇರೆ ರೀತಿಯಲ್ಲಿ ತೊಗೊಂಡೋಗಿದ್ದಾರೆ. ಬಟ್ ನಮ್ಮ ಸಿನಿಮಾಲಿ ಆ ಥರ ಏನೂ ಇಲ್ಲ. ಇಟ್ ಈಸ್ ಅಬೌಟ್ ಒಂದಿನದ ಸ್ಟೋರಿ ಇದು. ಸೊ ಎಂಟೈರ್ ಸಿನಿಮಾ ಒಂದಿನದಲ್ಲಿ ನಡೆದಂಥ ಒಂದು ಕತೆ. ಆ್ಯಂಡ್ ಹೇಗೆ ಒಂದು ದಿನದ ಡೇಟ್ ಅವರಿಬ್ಬರ ಮಧ್ಯದಲ್ಲಿ ಅವ್ರ ಲೈಫ್ನ ಚೇಂಜ್ ಮಾಡುತ್ತೆ ಅನ್ನೋದು ಸಿನಿಮಾದಲ್ಲಿ ತೋರಿಸ್ಕೊಡ್ತೀವಿ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರೇನು? ಸೊ ನೀವು ನಾರ್ತ್ ಇಂಡಿಯಾ ಹುಡುಗಿನ ಹೇಗೆ ಅಂತ? ಸೊ ನನ್ನ ಪಾತ್ರದ ಹೆಸರು ಮೋನಿಶಾ ಅಂತ. ಆಲ್ದೋ ಮೈ ಪೇರೆಂಟ್ಸ್ ಆರ್ ನಾರ್ತ್ ಇಂಡಿಯನ್ ಆ್ಯಂಡ್ ಸೌತ್ ಇಂಡಿಯನ್, ಅದು ಲವ್ ಮ್ಯಾರೇಜ್ ಆಗಿರುತ್ತೆ. ಬಟ್ ನಾನು ತುಂಬ ನಾರ್ತ್ ಇಂಡಿಯನ್ ಕಡೆ ಇನ್ಕ್ಲೈನ್ ಆಗಿರ್ತೀನಿ. ಸೊ ಲಿಟಲ್ ಸಾಫ್ಟ್ ಕಾರ್ನರ್ ಇರುತ್ತೆ, ಹಾಗೆ ನನ್ನ ಪಾತ್ರ. ಬಟ್ ಆ್ಯಕ್ಚುಲಿ ನೋಡೋಕ್ಕೆ ಹೋಗಬೇಕಾದ್ರೆ ಮೋನಿಶಾ ಅನ್ನೋ ಒಂದು ಪಾತ್ರ ಏನಿದೆ, ಶಿ ಈಸ್ ವೆರಿ ಒಂಥರ ಪಾಪು ಥರ ಕ್ಯಾರೆಕ್ಟರ್ ಇನಿಷಿಯಲಿ. ಬಟ್ ಡೀಪ್ ಇನ್ಸೈಡ್ ಅವಳಿಗೆ ತುಂಬ ಇನ್ಸೆಕ್ಯೂರಿಟೀಸ್ ಇದೆ. ಆ್ಯಂಡ್ ಎವ್ರಿ ಒನ್ ಹೂ ಕಮ್ಸ್ ಆ್ಯಂಡ್ ವಾಚಸ್ ದ ಫಿಲ್ಮ್ ವಿಲ್ ರೆಸೊನೇಟ್ ವಿತ್ ಮೋನಿಶಾ. ಎಲ್ಲಾದರೂ ಅವ್ರಿಗೆ ಒಂದು ಅಥವಾ ಇನ್ನೊಂದು ಕಡೆ ಕನೆಕ್ಟ್ ಆಗೇ ಆಗುತ್ತೆ ಡೆಫಿನೆಟ್ಲಿ. ಕಾರ್ತಿಕ್ ಎಲ್ಲಿ ಕನೆಕ್ಟ್ ಆಗ್ತಾರೆ, ಯಾವ ಸಂದರ್ಭದಲ್ಲಿ ಕನೆಕ್ಟ್ ಆಗ್ತಾರೆ? ಸೊ ನಿಮ್ಮಿಬ್ಬರ ಕೆಮಿಸ್ಟ್ರಿ ಒನ್ ಡೇಯಲ್ಲಿ ನಡೆಯೋ ಕತೆ ಅಲ್ವಾ ಇದು? ಸೊ ಹೆಂಗೆ ನರೇಷನ್ಸ್ ಆಗಿದೆ ಅಂತ? ಸೊ ಕಾರ್ತಿಕ್ ಅನ್ನೋ ಪಾತ್ರ ಮೋನಿಶಾ ಅವ್ರ ಲೈಫಲ್ಲಿ ಬಂದಾಗ ಅವ್ರ ಲೈಫಲ್ಲಿ ಅವ್ರ ಮಧ್ಯದಲ್ಲಿ ಏನೇನು ಕಾನ್ವರ್ಸೇಷನ್ ನಡೆಯುತ್ತೆ ಆ್ಯಂಡ್ ಡಸ್ ಹಿ ಚೇಂಜ್ ಹರ್ ಫಾರ್ ಅ ಬೆಟರ್ ಆರ್ ನಾಟ್ ಇಸ್ ದ ಹೋಲ್ ಸ್ಟೋರಿ ಅಬೌಟ್. ಮತ್ತು ಹೋಗ್ತಾ ಆಬ್ವಿಯಸ್ಲಿ ವೆನ್ ಟೂ ಪೀಪಲ್ ಸ್ಟಾರ್ಟ್ ಸ್ಪೆಂಡಿಂಗ್ ಟೈಮ್ ವಿತ್ ಈಚ್ ಅದರ್, ಒಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೋತಾರೆ. ಸೊ ಆ್ಯಸ್ ಯು ಸಾ ದೇರ್ಸ್ ಅ ಲಾಟ್ ಆಫ್ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಬ್ಬರ ಮಧ್ಯೆ ಬರುತ್ತೆ. ಸೊ ಅವರು ಕಲ್ಚರ್ನ ಮತ್ತು ಒಬ್ಬರು ವ್ಯಕ್ತಿನ ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ಕೊಡುವಂಥ ಒಂದು ಪಾತ್ರ ಕಾರ್ತಿಕ್. ಆ್ಯಸ್ ಚಾಕ್ಲೇಟ್ ಬಾಯ್ ಆ್ಯಸ್ ಹಿ ಲುಕ್ಸ್, ಹಿ ಆಲ್ಸೋ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಗಿವಿಂಗ್ ಔಟ್ ಅ ವೆರಿ ಬಿಗ್ ಮೆಸೇಜ್ ಇನ್ ದ ಮೂವಿ. ಸೊ ಸಿನಿಮಾದ ಟ್ರೈಲರ್ ನೋಡಿದ್ವಿ, ಒಂದು 3 ಹಾಡುಗಳನ್ನು ಗಮನಿಸಿದಾಗ ಒಂದಿಷ್ಟು ಹೆಣ್ಮಕ್ಳ ಒಳಗಿನ ನೋವು ಇದರಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಸಾಕಷ್ಟು ಹೆಣ್ಮಕ್ಳಿಗೆ ಇದು ಕನೆಕ್ಟ್ ಆಗುತ್ತಾ ಹೇಗೆ? ಡೆಫಿನೆಟ್ಲಿ ಅ ಲಾಟ್ ಆಫ್ ಫೀಮೇಲ್ ಆಡಿಯನ್ಸ್ಗೆ ಈ ಸಿನಿಮಾ ಕನೆಕ್ಟ್ ಆಗೇ ಆಗುತ್ತೆ. ಒಂದು ರಿಲೇಷನ್ಶಿಪ್ಪಲ್ಲಿ ಯಾವ ಥರ ಪೇನ್ ಪೀಪಲ್ ಗೋ ಥ್ರೂ ಆ್ಯಂಡ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಾ ಅವ್ರಿಗೆ ಇಲ್ವಾ, ಅದನ್ನು ಹೇಗೆ ತೆಗಿತಾರೆ ಅವ್ರು ಆಚೆ, ಲೈಕ್ ಡೈರೆಕ್ಟಾಗಿ ಮಾತಾಡ್ತಾರಾ ಇಲ್ಲ ಬೇರೆ ಎಮೋಷನ್ ಥರ ಆಚೆ ಬರುತ್ತಾ, ಅದನ್ನೆಲ್ಲ ಸಿನಿಮಾ ಮೂಲಕ ನೋಡ್ಬೋದು ನೀವು. ಪ್ಲಸ್ ಲೈಕ್ ಎ ಸೆಡ್, ಮೋನಿಶಾ ಅನ್ನೋ ಕ್ಯಾರೆಕ್ಟರ್ ತುಂಬ ರೆಸೊನೇಟ್ ಆಗೇ ಆಗುತ್ತೆ. ನಾಟ್ ಓನ್ಲಿ ಫೀಮೇಲ್, ಮೇಲ್ ಆಲ್ಸೋ ಗೋ ಥ್ರೂ ದೀಸ್ ಇಮೋಷನ್ಸ್. ಅದನ್ನು ಅವರು ಹೇಳ್ಕೊಳಕ್ಕಾಗಲ್ಲ. ಸೊ ಅದನ್ನು ಕೂಡ ಅವ್ರು ಫೀಲ್ ಮಾಡೇ ಮಾಡ್ತಾರೆ. ಇನ್ನೊಂದು ವಿಚಾರ, ಈಗ ನಿಮಗೆ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಥವಾ ಸಿನಿಮಾದಲ್ಲಿ ಅವ್ರು ಹೇಳಿದ್ರು 1-2 ಸಲ ಅಪ್ರೋಚ್ ಆದ್ರಿ, ಆದಮೇಲೆ ನೀವು ವರ್ಕ್ಶಾಪ್ ಮಾಡಿ, ನಿಮಗೇನಾದರೂ ಆಸೆ ಇತ್ತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ, ಅಥವಾ ಈ ಸಿನಿಮಾ ಆದಮೇಲೆ ನಿಮಗೇನಾದರೂ ಆಫರ್ಸ್ ಬರೋಕ್ಕೆ ಶುರು ಆಯಿತಾ ಹೇಗೆ? ಸೊ ಸಿನಿಮಾ ಮಾಡಬೇಕಂತ ಚಿಕ್ಕವಳಿಂದ ಆಸೆ ಇತ್ತು. ಬಟ್ ಐ ವಾಸ್ ನಾಟ್ ಶ್ಯೂರ್, ಅಂದರೆ ಡು ಐ ಫಿಟ್ ಇನ್ ಆರ್, ಅಂದರೆ ದೇ ಹ್ಯಾವ್ ಒಂದಿಷ್ಟು ಸ್ಟ್ಯಾಂಡರ್ಡ್ಸ್ ಇರುತ್ತೆ ಸಿನಿಮಾಗೆ. ಸೊ ಆ ಸ್ಟ್ಯಾಂಡರ್ಡ್ಸ್ ನಾನು ವಿಲ್ ಐ ಬಿ ಏಬಲ್ ಟು ಫಿಟ್ ಇನ್ನಂತ ಒಂದಿಷ್ಟು ಡೌಟ್ಸ್ ಇತ್ತು. ಆಲ್ಸೋ ನಾನು ಯಾವತ್ತೂ ಹೋಗ್ಬಿಟ್ಟು ಯಾರನ್ನೂ ಅಪ್ರೋಚ್ ಮಾಡೋಕ್ಕೆ ಹೋಗಿಲ್ಲ ಇನಿಷಿಯಲಿ, ಬಿಕಾಸ್ ಐ ಹ್ಯಾಡ್ ದ ಇನ್ಸೆಕ್ಯೂರಿಟೀಸ್ ಆಫ್ ಮೈ ಓನ್. ಫಸ್ಟ್ ಆ್ಯಕ್ಚುಲಿ ನಾನು ಒಂದು ನಾಟಕ ನೋಡೋಕ್ಕೆ ಹೋದಾಗ ಇವರು ಟೀಮ್ ಅವ್ರು ನನ್ನನ್ನು ನೋಡಿಬಿಟ್ಟು, ನೀವು ಈ ಪಾತ್ರ ಥರ ಕಾಣಿಸ್ತೀರಾ, ವುಡ್ ಯು ಲೈಕ್ ಟು ಕಮ್ ಆ್ಯಂಡ್ ಗಿವ್ ಆಡಿಷನ್ ಅಂತ ಹೇಳಿದರು. ಸೊ ಐ ಸಾ ದ ಆಡಿಷನ್ ಪೋಸ್ಟರ್ ಆಫ್ಟರ್ ದ್ಯಾಟ್, ಹೋಗ್ಬಿಟ್ಟು and then I went forward to give the audition. Like he said, my first audition was terrible because I was scared. Our end page script ಕೊಟ್ಟಿದ್ದಾರೆ. I was not sure how I'll pull it off. First of all, ಆ ಭಯ ಇತ್ತು ಒಳಗಡೆ, ಫಸ್ಟ್ ಟೈಮ್ ಆಡಿಷನ್ ಕೊಡ್ತಿರೋದು. ಆ್ಯಂಡ್ another point was
8 ಪೇಜಸ್ ಸ್ಕ್ರಿಪ್ಟ್ ಹೇಗೆ ಬೈ ಹ್ಯಾಟ್ ಮಾಡೋದು, ಇವಾಗ ನಾನು ಅದನ್ನು ಓದಿದ್ರೂ ಆ ಇಮೋಷನ್ಸು ಬರಲ್ಲ ಅಂತ. ಸೊ ದ್ಯಾಟ್ಸ್ ವೈ ಮೈ ಫಸ್ಟ್ ಆಡಿಷನ್ ವೆಂಟ್ ಲೈಕ್ ಟೆರಿಬಲ್. ಅದಾದಮೇಲೆ ಆಫ್ಟರ್ ಎ ಫ್ಯೂ ಮಂತ್ಸ್ ಆ್ಯಕ್ಚುಲಿ ಹಿ ಅಪ್ರೋಚ್ ಮೀ ವೆನ್ ವಿ ಹ್ಯಾಡ್ ದಿಸ್ ಕಾನ್ವರ್ಸೇಷನ್. ಐ ಟೋಲ್ ಲೆಟ್ ಮೀ ಟ್ರೈ ಅಗೇನ್, ಇಫ್ ಇಟ್ ವರ್ಕ್ಸ್ ಔಟ್ ಫಾರ್ ಯು ನೋಡೋಣ ಅಂತೆಲ್ಲ. ಸೊ ಆವಾಗ ಅವ್ರು ಒಂದು ಹಿ ಶೋಡ್ ಮಿ ಅ ಶಾರ್ಟ್, ಈ ಥರ ನಿಮ್ಗೆ ಪರ್ಫಾರ್ಮ್ ಮಾಡಿ ತೋರ್ಸೋಕ್ಕಾಗತ್ತಾ ಅಂತ. ದ್ಯಾಟ್ ವರ್ಕ್ಡ್ ಔಟ್ ರಿಯಲಿ ವೆಲ್ ಫಾರ್ ಹಿಮ್. ಅದಾದಮೇಲೆ ಒಂದು ಎಷ್ಟು ಲೈಕ್ ಇಂಟೋನೇಷನ್ಸ್ಗೆ ಅದಕ್ಕೆ ವರ್ಕ್ಶಾಪ್ ಮಾಡಿದ್ವಿ. ಆ್ಯಂಡ್ ಎಸ್, ಆಫ್ಟರ್ ದಿಸ್ ಐ ಡಿಡ್ ಗೆಟ್ ಅ ಲಾಟ್ ಆಫ್ ಆಪರ್ಚುನಿಟೀಸ್. ನೌ ಐ ಹ್ಯಾವ್ ಅ ಸೆಟ್ ಆಫ್ 5 writers ರೈಟಿಂಗ್ ಮೈ ನೆಕ್ಸ್ಟ್ ಸ್ಕ್ರಿಪ್ಟ್. ಇಟ್ಸ್ ಬೀಯಿಂಗ್ ರಿಟನ್, ಫಸ್ಟ್ ಡ್ರಾಫ್ಟ್ ಬರೀತಾ ಇದ್ದಾರೆ. ಆ್ಯಂಡ್ ಆಲ್ಸೋ ಇನ್ 2 ಸಿನಿಮಾ ಮಾತುಕತೆಯಲ್ಲಿದೆ. ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಿಷ್ಟು ನಟಿ ಅಶ್ವಿನಿ ಶೆಣೈ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.